ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ SRTV ಕನ್ನಡ ಚಾನಲ್ಗೆ ಸ್ವಾಗತ. ತುಳಸಿ ಗಿಡವನ್ನು ಲಕ್ಷ್ಮೀದೇವಿ ಸ್ವರೂಪ ಎಂದು ಭಾವಿಸುತ್ತಾರೆ. ಹಿಂದೂ ಧರ್ಮದಲ್ಲಿ ತುಳಸಿ ಗಿಡಕ್ಕೆ ವಿಶೇಷವಾದ ಸ್ಥಾನ ಕೊಡಲಾಗಿದೆ. ಹಿಂದೂಗಳ ಮನೆಯಲ್ಲಿ ಪ್ರತಿದಿನ ತುಳಸಿ ಗಿಡಕ್ಕೆ ಪೂಜೆಗಳನ್ನು ಮಾಡುತ್ತಾರೆ. ನಮ್ಮ ಆಯುರ್ವೇದ ಶಾಸ್ತ್ರದ ಪ್ರಕಾರ ತುಳಸಿ ಎಲೆಗಳು ಅಮೃತದೊಂದಿಗೆ ಸಮಾನವಾದದ್ದು. ತುಳಸಿ ಗಿಡವನ್ನು ಕ್ರಮ ತಪ್ಪದೆ ಪೂಜಿಸುತ್ತಾ ಹೋದರೆ ಲಕ್ಷ್ಮೀದೇವಿ ಆಶೀರ್ವಾದ ಸದಾಕಾಲ ನಮ್ಮ ಮೇಲಿರುತ್ತದೆ. ತುಳಸಿ ಗಿಡದ ಪ್ರಾಮುಖ್ಯತೆ, ಶ್ರೇಷ್ಠತೆಯ ಬಗ್ಗೆ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಮನೆಯಲ್ಲಿ ತುಳಸಿ ಗಿಡ ಬೆಳೆಸಿದರೆ ಎಲ್ಲವೂ ಒಳ್ಳೆಯದೇ ನಡೆಯುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಮನೆಯಲ್ಲಿ ಬೆಳೆಸಿದ ತುಳಸಿ ಗಿಡವನ್ನು ದೇವರಿಗೆ ಸಮಾನವಾಗಿ ಪೂಜಿಸಬೇಕು. ಮಹಾವಿಷ್ಣು ಹಾಗೂ ಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಳಲು ತಪ್ಪದೆ ತುಳಸಿಯನ್ನು ಪೂಜಿಸಬೇಕು. ತುಳಸಿ ಗಿಡದಲ್ಲಿ ಸಕಲ ದೇವತೆಗಳು ನೆಲೆಸಿರುತ್ತಾರೆ. ತುಳಸಿ ಗಿಡವನ್ನು ಪೂಜಿಸಿದರೆ ಸಕಲ ದೇವತೆಗಳನ್ನು ಪೂಜಿಸಿದಂತೆಯೇ. ಏಕೆಂದರೆ 33 ಕೋಟಿ ದೇವತೆಗಳು ತುಳಸಿ ಗಿಡದಲ್ಲಿ ವಾಸವಿರುತ್ತಾರೆ. ಪ್ರತಿದಿನ ಬೆಳಿಗ್ಗೆ ನಿದ್ದೆಯಿಂದ ಎದ್ದ ಕೂಡಲೇ ಮೊದಲು ನಾವು ತುಳಸಿ ಗಿಡವನ್ನು ನೋಡಿದರೆ 3 ಲೋಕದಲ್ಲಿರುವ ಎಲ್ಲ ತೀರ್ಥಗಳ ದರ್ಶನ ಪಡೆದಷ್ಟು ಪುಣ್ಯ ಲಭಿಸುತ್ತದೆ ಎಂದು ಬ್ರಹ್ಮ ಪುರಾಣದಲ್ಲಿ ಹೇಳಿದ್ದಾರೆ. ಹಬ್ಬದ ದಿನಗಳಂದು ತುಳಸಿಯನ್ನು ಪೂಜಿಸಿದರೆ ದುಪ್ಪಟ್ಟು ಫಲ ಸಿಗುತ್ತದೆ. ಏಕೆಂದರೆ ಪವಿತ್ರವಾದ ಹಬ್ಬದ ದಿನಗಳಲ್ಲಿ ದೇವಾನುದೇವತೆಗಳು ಭೂಲೋಕಕ್ಕೆ ಬಂದು ನಮ್ಮನ್ನು ಆಶೀರ್ವದಿಸುತ್ತಾರೆ. ಹಾಗಾಗಿ ಮುಖ್ಯವಾಗಿ ಹಬ್ಬದ ದಿನಗಳಂದು ತುಳಸಿಯನ್ನು ಪೂಜಿಸಿದರೆ ಬೇಡಿದ ಎಲ್ಲ ಕೋರಿಕೆಗಳು ಕೂಡಲೇ ನೆರವೇರುತ್ತವೆ. ತುಳಸಿ ಗಿಡಕ್ಕೆ ಪ್ರತಿದಿನ ಪೂಜೆ ಮಾಡಲು ಸಾಧ್ಯವಾಗದವರು ದಿನ ಬೆಳಗ್ಗೆ ಸ್ನಾನ ಮಾಡಿದ ನಂತರ ತುಳಸಿ ಗಿಡಕ್ಕೆ ನೀರು ಹಾಕಿ ನಮಸ್ಕರಿಸಿದರೆ ಸಕಲ ಸಂಪತ್ತು ನಿಮ್ಮ ಸ್ವಂತವಾಗುತ್ತದೆ. ಹಾಗೆ ಜನ್ಮ ಜನ್ಮಾಂತರದ ಪಾಪಗಳೆಲ್ಲವೂ ಹೋಗಿ ಪುಣ್ಯ ಲಭಿಸುತ್ತದೆ. ಗ್ರಂಥಗಳ ಪ್ರಕಾರ ಭಾನುವಾರದಂದು ತುಳಸಿ ಗಿಡಕ್ಕೆ ನೀರು ಹಾಕುವುದು, ಎಲೆಗಳನ್ನು ಕೀಳುವುದು ಮಾಡಬಾರದು. ಪೂಜೆ ಮಾಡುವಾಗ ಒಂದು ತಾಮ್ರದ ಚೊಂಬಿನಲ್ಲಿ ನೀರು, ಕೆಲವು ತುಳಸಿ ಎಲೆಗಳು, 2 ಲವಂಗ ಹಾಕಿ ದೇವರ ಕೋಣೆಯಲ್ಲಿ ಇಡಬೇಕು. ಪೂಜೆಯ ನಂತರ ಆ ನೀರನ್ನು ತೀರ್ಥದಂತೆ ತೆಗೆದುಕೊಳ್ಳಬೇಕು. ದೇವರ ಮುಂದೆ ಇರಿಸಿದಂಥ ಆ ತುಳಸಿ ನೀರಿನಲ್ಲಿ ಅಪಾರವಾದ ದೈವಶಕ್ತಿ ತುಂಬಿರುತ್ತದೆ. ಆ ರೀತಿ ಪೂಜೆ ಮಾಡಿದರೆ ದೇವರ ಅನುಗ್ರಹ ಕಲುಗುತ್ತದೆ. ಪ್ರತಿ ಶುಕ್ರವಾರ ತುಳಸಿ ಗಿಡದ ಮುಂದೆ ದೀಪ ಇಟ್ಟು ಒಂದು ಚೊಂಬಿನಲ್ಲಿ ನೀರು, ಸ್ವಲ್ಪ ಅರಿಶಿನ ಕುಂಕುಮ ಬೆರೆಸಿ ಮನಸ್ಸಿನಲ್ಲಿ ಲಕ್ಷ್ಮೀದೇವಿಯನ್ನು ನೆನೆಸಿಕೊಂಡು ತುಳಸಿ ಗಿಡಕ್ಕೆ ಆ ನೀರನ್ನು ಸಮರ್ಪಿಸಬೇಕು. ಈ ರೀತಿ ಮಾಡಿದರೆ ಐಶ್ವರ್ಯವಂತರಾಗುತ್ತೀರಿ. ಎಷ್ಟೋ ಶುಭ ಫಲ ಕಲುಗುತ್ತದೆ. ಶುಕ್ರವಾರ ತುಳಸಿಯನ್ನು ಈ ರೀತಿ ಒಂದು ಗೃಹಿಣಿ ಪೂಜಿಸಿದರೆ ಆಕೆಯ ಸೌಭಾಗ್ಯ ಚಿರಕಾಲ ಉಳಿಯುತ್ತದೆ. ದೀರ್ಘ ಸುಮಂಗಳಿ ಯೋಗ ಬರುತ್ತದೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಶಿವನಿಗೆ ಇಷ್ಟವಾದ ಸೋಮವಾರದಂದು ತುಳಸಿ ಗಿಡದ ಮುಂದೆ ಅಕ್ಕಿ ಹಿಟ್ಟಿನಿಂದ ಒಂದು ದೀಪವನ್ನು ತಯಾರಿಸಿ ಅದರಲ್ಲಿ ತುಪ್ಪ ಹಾಕಿ ದೀಪ ಹಚ್ಚಬೇಕು. ಉರಿಯುತ್ತಿರುವ ಆ ದೀಪದಲ್ಲಿ ಚಿಟಿಕೆ ಅರಿಶಿಣ ಹಾಕಬೇಕು. ತುಳಸಿ ಗಿಡದ ಮುಂದೆ ಈ ರೀತಿ ದೀಪ ಇಟ್ಟರೆ ನಿಮ್ಮ ಮನೆಯಲ್ಲಿ ಎಷ್ಟೇ ಸಮಸ್ಯೆಗಳಿದ್ದರೂ ದೂರಾಗುತ್ತದೆ. ಹಾಗೆಯೇ ಪ್ರತಿ ಶನಿವಾರ ತುಳಸಿ ಎಲೆಗಳನ್ನು ನಿಮ್ಮ ಮನೆಯಲ್ಲಿರುವ ದೇವರಿಗೆ ಸಮರ್ಪಿಸಿ ಪೂಜೆ ಮಾಡಿದರೆ ಕೆಲವು ತಲೆಮಾರುಗಳವರೆಗೂ ಕರಗದಂಥ ಐಶ್ವರ್ಯ ಲಭಿಸುತ್ತದೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಪ್ರತಿದಿನ ತುಳಸಿ ಗಿಡಕ್ಕೆ ಬೆಲ್ಲವನ್ನು ನೈವೇದ್ಯವಾಗಿ ಸಮರ್ಪಿಸಿದರೆ ನಿಮ್ಮ ಮೇಲೆ ಮಹಾವಿಷ್ಣು ಕೃಪೆ ಇರುತ್ತದೆ. ಇದರಿಂದ ನಿಮಗೆ ಎಂದೂ ಕೂಡ ಸಿರಿ ಸಂಪತ್ತಿಗೆ ಕೊರತೆ ಉಂಟಾಗುವುದಿಲ್ಲ. ಪ್ರತಿದಿನ ತುಳಸಿ ಮಾತೆಗೆ ಧೂಪ ತೋರಿಸಿ 3 ಪ್ರದಕ್ಷಿಣೆ ಹಾಕಬೇಕು. ಇದರಿಂದ ಕರ್ಮ ದೋಷಗಳೆಲ್ಲ ತೊಲಗುತ್ತವೆ. ಭೂಮಿಯಲ್ಲಿ ನೇರವಾಗಿ ತುಳಸಿ ಗಿಡವನ್ನು ನಾಟಿದರೆ ಒಳ್ಳೆಯದಲ್ಲ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತಿದೆ. ತುಳಸಿ ಗಿಡದಿಂದ ಉತ್ತಮ ಫಲ ಪಡೆದುಕೊಳ್ಳಲು ಒಂದು ಪಾಟ್, ತುಳಸಿ ಕಟ್ಟೆ ಅಥವಾ ಮಡಕೆಯಲ್ಲಿ ಮಾತ್ರವೇ ತುಳಸಿಯನ್ನು ಬೆಳೆಸಬೇಕು.
ಮನೆಯಲ್ಲಿ ತುಳಸಿ ಗಿಡ ಇದ್ದರೆ ಇಡೀ ಕುಟುಂಬಕ್ಕೆ ಸಂಪತ್ತು ಸಿರಿಗೆ ಕೊರತೆ ಇರುವುದಿಲ್ಲ ಎಂದು ಶಾಸ್ತ್ರ ಹೇಳುತ್ತದೆ. ನಿಮ್ಮ ಮನೆಯಲ್ಲಿ ಆದಾಯ ಬೆಳೆಯಬೇಕು ಅಂದರೆ ಒಂದು ಕೆಂಪು ಬಟ್ಟೆಯೊಳಗೆ ಕೆಲವು ತುಳಸಿ ಎಲೆಗಳನ್ನು ಹಾಕಿ ಗಂಟು ಕಟ್ಟಿ ನೀವು ಹಣ ಇಡುವಂತ ಕಡೆ ಇಡಬೇಕು. ಆಗ ಮಹಾಲಕ್ಷ್ಮಿಯ ಅನುಗ್ರಹ ಪಡೆದುಕೊಳ್ಳಬಹುದು. ವಾರದಲ್ಲಿ ಒಂದು ಬಾರಿ ನಿಮ್ಮ ಮನೆಯಲ್ಲಿ ಎಲ್ಲ ಮೂಲೆಯಲ್ಲಿ ತುಳಸಿ ನೀರನ್ನು ಚಿಮುಕಿಸಬೇಕು. ತುಳಸಿ ನೀರು ಅಂದರೆ ಒಂದು ಚೊಂಬಿನಲ್ಲಿ ಸ್ವಲ್ಪ ನೀರು, ಕೆಲವು ತುಳಸಿ ಎಲೆಗಳು, ಒಂದು ಚಿಟಿಕೆ ಅರಿಶಿಣ, ಒಂದೆರಡು ಕರ್ಪೂರ ಹಾಕಿ ಬೆರೆಸಿ ಆ ನೀರನ್ನು ಮನೆಯಲ್ಲಿ ಎಲ್ಲ ಮೂಲೆಯಲ್ಲೂ ಚಿಮುಕಿಸಬೇಕು. ಆಗ ನಿಮ್ಮ ಮನೆಯ ಮೇಲೆ ಯಾವುದಾದರೂ ಕೆಟ್ಟ ದೃಷ್ಟಿ ಅಥವಾ ನಕಾರಾತ್ಮಕ ಶಕ್ತಿ ಇದ್ದರೆ ಅದು ಹೊರಟು ಹೋಗುತ್ತದೆ. ಮನೆಯಲ್ಲಿ ತುಳಸಿ ಬೆಳೆಸುವುದರಿಂದ ನೆಗೆಟಿವ್ ಎನರ್ಜಿ ನಶಿಸಿ ಪಾಸಿಟಿವ್ ಎನರ್ಜಿ ಬೆಳೆಯುತ್ತದೆ. ಅಂದರೆ ನಕಾರಾತ್ಮಕ ಶಕ್ತಿ ಹೋಗಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ತುಳಸಿ ಗಿಡವನ್ನು ಪೂರ್ವ ದಿಕ್ಕಿನಲ್ಲಿ ಬೆಳೆಸಿದರೆ ಅದೃಷ್ಟ. ಇಲ್ಲಿಡಲು ಅವಕಾಶ ಇಲ್ಲದಿದ್ದರೆ ಉತ್ತರ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಬೆಳೆಸಬಹುದು. ಪೂಜೆಯಲ್ಲಿ ತುಳಸಿ ಎಲೆ ಬಳಸಿದರೆ ತುಂಬಾ ಒಳ್ಳೆಯದು. ತುಳಸಿ ಇಲ್ಲದ ಪೂಜೆ ಅಸಂಪೂರ್ಣವಾಗಿ ಉಳಿದು ಹೋಗುತ್ತದೆ. ಮನೆಯಲ್ಲಿ ಯಾವಾಗಲೂ 2 ತುಳಸಿ ಗಿಡಗಳನ್ನು ಬೆಳೆಸಬೇಕು. ಒಂದು ಗಿಡಕ್ಕೆ ಮಾತ್ರ ಪೂಜೆ ಮಾಡಬೇಕು. ಆ ಗಿಡದಿಂದ ಪೂಜೆಗೆಂದು ಕಷಾಯಕ್ಕೆಂದು ಎಲೆಗಳನ್ನು ಕೀಳಬಾರದು. ಇನ್ನೊಂದು ಗಿಡದ ಎಲೆಗಳನ್ನು ಬಳಸಿಕೊಳ್ಳಬೇಕು. ಶಾಸ್ತ್ರಗಳ ಪ್ರಕಾರ ಸ್ನಾನ ಮಾಡದೆ ತುಳಸಿ ಗಿಡವನ್ನು ಮುಟ್ಟಬಾರದು. ಸಾಧ್ಯವಾದರೆ ಅದರ ಆಸುಪಾಸಿನಲ್ಲೂ ಕೂಡ ಹೋಗಬೇಡಿ. ತುಳಸಿ ಕೋಟೆಯೊಳಗೆ ಅಧಿಕವಾಗಿ ಅರಿಶಿಣ ಕುಂಕುಮ ಹಾಕಬಾರದು. ಆ ರೀತಿ ಮಾಡಿದರೆ ಮಣ್ಣಿನಲ್ಲಿರುವಂಥ ಪೋಷಕಾಂಶಗಳು ನಶಿಸಿ ಗಿಡ ಒಣಗುವ ಸಾಧ್ಯತೆ ಇದೆ. ತುಳಸಿಯನ್ನು ಕ್ರಮ ತಪ್ಪದೆ ಪೂಜೆ ಮಾಡುತ್ತಿದ್ದರೆ ನಿಮ್ಮ ವ್ಯಕ್ತಿಗತ ಜೀವನದಲ್ಲಿರುವ ಸಮಸ್ಯೆಗಳೆಲ್ಲದಕ್ಕೂ ಪರಿಷ್ಕಾರ ಮಾರ್ಗ ಲಭಿಸುತ್ತದೆ. ತುಳಸಿಯನ್ನು ಪೂಜಿಸುವಾಗ ಒಂದು ಶಕ್ತಿಯುತವಾದ ಮಂತ್ರ ಪಠಿಸುತ್ತಾ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು. ಆ ಮಂತ್ರ ಈಗ ಸ್ಕ್ರೀನ್ ಮೇಲೆ ಕೊಡ್ತೀನಿ ನೋಡಿ. ಮಹಾಪ್ರಸಾದ ಜನನಿ ಸರ್ವ ಸೌಭಾಗ್ಯವರ್ಧಿನಿ ಆದಿ ವ್ಯಾಧಿ ಹರ ನಿತ್ಯಂ ತುಳಸಿ ತ್ವಂ ನಮೋಸ್ತುತೆ. ಈ ಮಂತ್ರವನ್ನು ಪಠಿಸುತ್ತಾ ತುಳಸಿ ದೇವಿಯನ್ನು ಪೂಜಿಸಬೇಕು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿ ಶುಕ್ರವಾರ ತುಳಸಿ ಗಿಡಕ್ಕೆ ನೀರಿನೊಂದಿಗೆ ಸ್ವಲ್ಪ ಕಬ್ಬಿನ ರಸವನ್ನು ಸಮರ್ಪಿಸಿದರೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಸಂಪತ್ತು, ಸಂತೋಷ, ಶಾಂತಿ ಇರುತ್ತದೆ. ಎಲ್ಲ ರೀತಿಯಾದ ಕಷ್ಟಗಳಿಂದ ಉಪಶಮನ ಕಲುಗುತ್ತದೆ. ತುಳಸಿಯನ್ನು ಪೂಜಿಸಿದರೆ ದೇವತೆಗಳ ಅನುಗ್ರಹ ಅತಿ ಶೀಘ್ರದಲ್ಲಿ ಪಡೆದುಕೊಳ್ಳಬಹುದು. ಕಷ್ಟ, ಬಡತನ, ನಕಾರಾತ್ಮಕ ಶಕ್ತಿ ಇರುವಂಥ ಮನೆಗಳಲ್ಲಿ ತುಳಸಿ ಗಿಡವನ್ನು ಬೆಳೆಸಿ ಭಕ್ತಿಯಿಂದ ಶುಚಿ ಶುಭ್ರತೆಯಿಂದ ಕ್ರಮ ತಪ್ಪದೆ ಪೂಜಿಸಿದರೆ ಇವೆಲ್ಲವೂ ಕೂಡ ತೊಲಗಿ ಹೋಗುತ್ತದೆ. ಸದಾಕಾಲ ಸಂತೋಷದಿಂದ ಸೌಕರ್ಯದಿಂದ ಬದುಕಬಹುದು. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಉಪಯುಕ್ತ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.